ದತ್ತಗುರು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾಠಶಾಲಾ ಅಕಾಡೆಮಿ. ನಾವು ಯಾವತ್ತು ಕಲಿಯಾಗತ್ತೇವೆ ಕ್ಲಾಸ್ ನಂಬರ್ 26, ಭಾರತದ ಮಹಾನಿಯಂತ್ರಕ ಹಾಗೂ ಲೆಕ್ಕ ಪರಿಶೋಧಕ, ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಬಗ್ಗೆ ನಾವು ಕಲಿಯಾಗತ್ತೇವೆ. ಮೊದಲಿಗೆ ಅದರ ವಿಧಿಗಳನ್ನು ನಾವು ಒಂದು ರೌಂಡ್ ನೋಡ್ಕೊಂಡು ಬಂದ್ಬಿಡೋಣ. ಸೊ ಇವ್ರ ವಿಧಿ ಸ್ಟಾರ್ಟ್ ಆಗೋದು 148ಇಂದ. 148 ಏನು ಹೇಳ್ತತಿ? ಸೇಮ್ ಭಾರತದ CAG, ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ. ಇನ್ನು ಆರ್ಟಿಕಲ್ ನಂಬರ್ 149 ಏನು ಹೇಳ್ತತಿ? ಲೆಕ್ಕ ನಿಯಂತ್ರಕ. ಏನು? ಲೆಕ್ಕ ನಿಯಂತ್ರಕ ಮತ್ತು ಮಹಾ ಲೆಕ್ಕ ಪರಿಶೋಧಕರ ಕರ್ತವ್ಯ ಮತ್ತು ಅಧಿಕಾರಗಳ ಬಗ್ಗೆ ಹೇಳ್ತದ. ಇನ್ನು ಆರ್ಟಿಕಲ್ 150 ಏನು ಹೇಳ್ತದ? ಒಕ್ಕೂಟದ ಮತ್ತು ರಾಜ್ಯಗಳ ಸ್ವರೂಪ. ಆರ್ಟಿಕಲ್ 151 ಲೆಕ್ಕ ಪರಿಶೋಧನಾ ವರದಿಗಳು. ಇವತ್ತಿನ ನಮ್ಮ ಡಿಸ್ಕಷನ್ ಇರೋದು ಕೇವಲ ಆರ್ಟಿಕಲ್ 148 ಆರ್ಟಿಕಲ್ 151. ಹಾರ್ಡ್ಲಿ 4 ಆರ್ಟಿಕಲ್ ಮೇಲೆ ನಾವು ಇವತ್ತು CAG ಅವರ ಬಗ್ಗೆ ಡಿಸ್ಕಷನ್ ಅನ್ನು ಮಾಡತ್ತೀವಿ. ಸೊ CAG ಅಂದ್ರೇನು? ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ. ಇವರು ಏನು ಮಾಡ್ತಾರ? ಭಾರತದ ಲೆಕ್ಕಪತ್ರ ಇಲಾಖೆಯ ಮುಖ್ಯಸ್ಥರಾಗಿರ್ತಾರೆ ಇವರು. ಯಾರು? CAG ಅವರು. ಸಾರ್ವಜನಿಕ ಹಣಕಾಸಿನ ರಕ್ಷಕರು ಅಂತ ಕರೀತಾರ. ಇವ್ರೇನು ಮಾಡ್ತಾರ? ದೇಶದ ಸಮಸ್ತ ಹಣಕಾಸು ವ್ಯವಸ್ಥೆಯನ್ನು ನಿಯಂತ್ರಿಸುತ್ತಾರೆ. ಇಲ್ಲಿ ರಾಷ್ಟ್ರ ಅಂತ ಬಂದರೆ ಕೇವಲ ಕೇಂದ್ರ ಸರ್ಕಾರದ ಅಷ್ಟೇ ಅಲ್ರಿ, ಇವನ್ ರಾಜ್ಯ ಸರ್ಕಾರದ ಹಣಕಾಸು ವ್ಯವಸ್ಥೆಯನ್ನು ಸಹ ಏನು ಮಾಡ್ತಾರೆ? ಇವರು ನಿಯಂತ್ರಿಸ್ತಾರೆ. ಇವ್ರ ಉದ್ದೇಶ ಏನು? ಭಾರತ ಸಂವಿಧಾನವನ್ನು ಎತ್ತಿ ಹಿಡಿಯುವುದು ಮತ್ತು ಹಣಕಾಸು ಆಡಳಿತದಲ್ಲಿ ಸಂಸತ್ತಿನ ಕಾನೂನನ್ನು ಎತ್ತಿ ಹಿಡಿಯೋದು ಇವರ ಪ್ರಮುಖವಾದ ಕರ್ತವ್ಯ. ಇನ್ನು ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಸರ್ ಅವರು ಒಮ್ಮೆ ಸಂವಿಧಾನ ರಚನಾ ಸಭೆಯೊಳಗೆ ಹೇಳ್ತಾರ. ಏನಂತ ಹೇಳ್ತಾರ? ಮಹಾನಿಯಂತ್ರಕ ಮತ್ತು ಲೆಕ್ಕ ಪರಿಶೋಧಕರು ಭಾರತ ಸಂವಿಧಾನದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಅತ್ಯಂತ ಪ್ರಮುಖ ಅಧಿಕಾರಿಗಳು ಅಂತಂದು ಅಂಬೇಡ್ಕರ್ ಸರ್ ಅವರು ಹೇಳಿದರು. ಅತ್ಯಂತ ಪ್ರಮುಖ ಅಧಿಕಾರಿ ಯಾರು? ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಅವರು ಹೇಳ್ತಾರೆ. ಇನ್ನು ಇವರ ನೇಮಕಾತಿ ಆ್ಯಸ್ ಯೂಶುವಲ್ ನಾವು ನೋಡ್ದಂಗೆ ಆರ್ಟಿಕಲ್ 148 ಅಂಡರ್ ಆಗ್ತದೆ. ಇವ್ರನ್ನ ಮಂತ್ರಿಮಂಡಲದ ಸಲಹೆಯ ಮೇರೆಗೆ ರಾಷ್ಟ್ರಾಧ್ಯಕ್ಷರು ಏನು ಮಾಡ್ತಾರೆ? ನೇಮಕವನ್ನು ಮಾಡ್ತಾರೆ. ಇವರು ರಾಷ್ಟ್ರಾಧ್ಯಕ್ಷರಿಂದ ಅಥವಾ ಇವರಿಂದ ನಿಯೋಜಿಸಲ್ಪಟ್ಟ ವ್ಯಕ್ತಿಯಿಂದ ಏನು ಮಾಡ್ತಾರೆ? ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಇನ್ನು ಇವರಿಗೆ ಅಧಿಕಾರಾವಧಿ ಐತ್ರಿ, ನಿರ್ದಿಷ್ಟವಾಗಿ 6 ವರ್ಷ ಅಥವಾ 65 ವಯಸ್ಸು ಆಗುವವರೆಗೂ. ಇವು ಎರಡರಲ್ಲಿ ಯಾವುದು ಮುಂದೆ ಬರ್ತದಲ್ಲ ಅವಾಗ ಅವರು ರಿಟೈರ್ಡ್ ಆಗಬೇಕು. ಇನ್ನು ಇವರ ಪದಚ್ಯುತಿ, ಇವರನ್ನು ಹೆಂಗೆ ತೆಗೆದು ಹಾಕ್ತಾರ? ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಿಗೆ ಯಾವ ಮಾರ್ಗವನ್ನು ಅನುಸರಿಸ್ತಾರಲ್ಲ ಪದಚ್ಯುತಿಗೆ, ಸೇಮ್ ಅದ ಮಾರ್ಗನೂ ಇವರಿಗೆ ಅನ್ವಯ ಆಕ್ಕತಿ. ಇನ್ನು ಇವರ ವೇತನಕ್ಕೆ ಬಂದ್ರೆ, ಇವರ ವೇತನ ಮತ್ತು ಭತ್ಯೆ ಬಂದ್ರೆ ಸಂಸತ್ತು ಕಾನೂನಿನ ಅನುಗುಣವಾಗಿ ನೀಡ್ತದ. ಸಂಸತ್ತು ಕಾನೂನಿನ ಅನುಗುಣವಾಗಿ ನೀಡ್ತದೆ. ಎಲ್ಲಿಂದ? ಭಾರತದ ಸಂಚಿತ ನಿಧಿಯಿಂದ ನೀಡ್ತದೆ. ಇನ್ನು ಇದಕ್ಕೆ ಕೆಲವೊಂದಿಷ್ಟು ಸ್ವಾತಂತ್ರ್ಯಗಳದವು. ಈ ಹುದ್ದೆಗೆ ತನ್ನದೇ ಆದಂಥ ಕೆಲವೊಂದಿಷ್ಟು ಸ್ವಾತಂತ್ರ್ಯ ಐತಿ. ಸೊ ಏನದು ಸ್ವಾತಂತ್ರ್ಯಗಳು? ಏನೇನದವು ಅಂದ್ರೆ, ಮೊದಲನೇದಾಗಿ ಇವರನ್ನ
ಸೇವಾ ಭದ್ರತೆ ಒದಗಿಸ್ತಾರೆ ಇವರಿಗೆ. ಯಾರಿಗೆ? ಕಂಟ್ರೋಲ್ CAG ಅವರಿಗೆ ಸೇವಾ ಭದ್ರತೆನ ಯಾಕೆ ಒದಗಿಸ್ತಾರ ಅಂತಂದ್ರೆ ಇವರು ನಿಷ್ಠೆಯಿಂದ ಕೆಲಸ ಮಾಡಬೇಕು. ಎರಡನೇದಾಗಿ ಏನು, ಇವರು ಸಂವಿಧಾನದಾಗ ನಿರ್ದಿಷ್ಟ ಈಗೇನು ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳನ್ನ ಹೆಂಗೆ ತೆಗಿತಾರಲ್ಲ ಹಂಗೆ ಇವ್ರನ್ನ ಪದಚ್ಯುತಿಯನ್ನ ಮಾಡ್ಬೋದೇ ವಿನಯ ಅನ್ಯತಾ ದಾರಿ ಇಲ್ಲ. ಯಾವಾಗ ಬೇಕಾದಾಗ ತೆಗೆದೆ ಯಾವಾಗ ಬೇಕಾದಾಗ ತಗೊಂಡೆ ಹಂಗಿಲ್ಲ. ಒಂದು 6 ವರ್ಷ ಮಾಡ್ಬೇಕು, ಇಲ್ಲ ಅವ್ರಿಗೆ 65 ವಯಸ್ಸು ಆಗ್ಬೇಕು. ಇವೆರಡರ ಒಂದು ಮಾಡ್ಬೇಕು. ಇನ್ನೊಂದೇನು, ರಾಷ್ಟ್ರಾಧ್ಯಕ್ಷರು ತಮ್ಮ ಬೇಕಾದಾಗ ಅವ್ರನ್ನ ತಗೊಂಡೆ ಬೇಡದಾಗ ಬಿಟ್ಟೆ ಹಿಂಗೆ ಮಾಡೋಕ್ಕೂ ಬರಂಗಿಲ್ಲ. ಹಾಗಾಗಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಒನ್ ಆಗ್ತದೆ. ಸೆಕೆಂಡ್ ಒಂದೇನು, ಇವರು ಸೇವಾವಧಿ ಮುಗಿದ ಮೇಲೆ ಬೇರೆ ಎಲ್ಲಿಯೂ ಬೇರೆ ಕಡೆ ಕೆಲಸ ಮಾಡಂಗಿಲ್ಲ. ರಾಜ್ಯ ಸರ್ಕಾರದಾಗ ಮತ್ತು ಕೇಂದ್ರ ಸರ್ಕಾರದಾಗ ಕೆಲಸವನ್ನು ಮಾಡುವ ಹಾಗಿಲ್ಲ. ನೆಕ್ಸ್ಟ್ ಇನ್ನೊಂದೇನು, ಇವರ ವೇತನ ಸಂಚಿತ ನಿಧಿಯಿಂದ ಸಂಚಿತ ನಿಧಿಯಿಂದ ನಿರ್ಧರಿಸ್ತತೆ. ಸೊ ಅದನ್ನು ಸಂಸತ್ತು ನಿರ್ಧರಿಸ್ತದೆ. ಸಂಚಿತ ನಿಧಿಯಿಂದ ಎಷ್ಟು ಬರಬೇಕು ಅನ್ನೋದು ಸಂಸತ್ತು ನಿರ್ಧರಿಸಿ ಇವರಿಗೆ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳಿಗೆ ಎಷ್ಟು ಪೇಮೆಂಟ್ ಇರ್ತೈತಲ್ಲ ಇವ್ರಿಗೂ ಅದ್ರ ಸರಿ ಸಮನಾದಂಥ ಪೇಮೆಂಟನ್ನು ಕೊಡ್ತಾರ. ಇನ್ನೊಂದು ಲೆಕ್ಕಪತ್ರ ಏನು ಇವರು ನಿಯಮಗಳು ಇರ್ತಾವಲ್ಲ ಆ ನಿಯಮಗಳನ್ನು CAG ಒಳಗಿರೋ ಆಡಳಿತಾತ್ಮಕ ಅಧಿಕಾರಿಗಳು, ಯಾರು ಆಡಳಿತಾತ್ಮಕ ಅಧಿಕಾರಿಗಳು ಮತ್ತು ಪ್ರೆಸಿಡೆಂಟ್ CAG ಅವ್ರ ಜೋಡಿ ಸಮಾಲೋಚಿಸಿದ ಮೇಲೆ, ಅಂದ್ರೆ ಅವ್ರ ಜೋಡಿ ಮಾತುಕತೆ ಮಾಡಿದ ಮೇಲೆ ಏನು ಮಾಡ್ತಾರೆ, ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಇದಿಷ್ಟು ಅವ್ರಿಗೇನು ಕೊಡ್ತಾರೆ, ಇವರು ಹುದ್ದೆಯ ಸ್ವಾತಂತ್ರ್ಯತೆ, ಅಂದ್ರೆ ಅವ್ರ ಕೆಲಸವನ್ನು ಅವ್ರು ನೀಟಾಗಿ ಕ್ಲೀನಾಗಿ ಮಾಡೋಕೆ ಹುದ್ದೆಯ ಸ್ವಾತಂತ್ರ್ಯವನ್ನು ಕೊಡ್ತಾರೆ. ಇನ್ನು ಅವರ ಅಧಿಕಾರ ಮತ್ತು ಕಾರ್ಯಗಳು ಏನು? ಆರ್ಟಿಕಲ್ 149 ಅಂಡರ್ ಏನಕತಿ, ಇವರು ಕೇಂದ್ರ ಮತ್ತು ರಾಜ್ಯದ ಹಾಗೂ ಇತರೆ ಯಾವುದೇ ಪ್ರಾಧಿಕಾರ ಅಥವಾ ಸಂಸ್ಥೆಗಳಿಗೆ ಸಂಬಂಧಿಸಿದ CAG ಅವರ ಕರ್ತವ್ಯ ಮತ್ತು ಅಧಿಕಾರವನ್ನ ಗೊತ್ತುಪಡಿಸುವ ಅಧಿಕಾರ ಯಾರಿಗೈತಿ? ಸಂಸತ್ತಿಗೆ ಐತಿ. ಅಂದ್ರೆ ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ರಿ, ಅದ್ರ ಬಗ್ಗೆ ಅವ್ರದ್ದು ಕ್ರಾಸ್ ವೆರಿಫೈ ಮಾಡ್ರಿ ಅಂತಂದು ಹೇಳುವಂಥ ಅಧಿಕಾರ ಯಾರಿಗೈತಿ? ಸಂಸತ್ತಿಗೆ ಐತಿ. ಅದರಂತ ಅವ್ರು ಏನು ಮಾಡ್ತಾರ, ಆಸ್ ಪರ್ CAG ಆ್ಯಕ್ಟ್ 1971 ರೂಪಿಸ್ತಾರ ಸಂಸತ್ತು. ಹೌದಾ? ಅದಾದ್ಮೇಲೆ ಏನು ಮಾಡ್ತು, ಲೆಕ್ಕಪತ್ರ ಇಡುವ ಕಾರ್ಯವನ್ನ ಪರಿಶೋಧನೆ ಕಾರ್ಯದಿಂದ, ಈಗ ಲೆಕ್ಕಪತ್ರ ಕಾರ್ಯ ಬೇರೆ ಆಯ್ತು, ನೆಕ್ಸ್ಟ್ ಪರಿಶೋಧನೆ ಕಾರ್ಯ ಏನು ಮಾಡ್ತಾರೆ ಬೇರೆ. ಯಾವಾಗ ಮಾಡಿದ್ರು ಅಂದ್ರೆ 1976 ಮಾಡಿದ್ರು. ಅದಾದ್ಮೇಲೆ CAG ಅವ್ರು ಏನು ಕಾರ್ಯನಿರ್ವಹಿಸ್ತಾರ, ಇವರು ಮೊದಲನೇದಾಗಿ ಕೇಂದ್ರ ಪ್ಲಸ್ ರಾಜ್ಯ ಮಾಡಿದ ಎಲ್ಲ ವೆಚ್ಚಗಳು, ಏನು ವೆಚ್ಚಗಳನ್ನು ಮಾಡಿರ್ತಾರಲ್ಲ ಆ ವೆಚ್ಚಗಳಿಗೆ ಸಂಬಂಧಿಸಿದಂತೆ ಲೆಕ್ಕವನ್ನು ಪರಿಶೀಲಿಸ್ತಾರ. ಆರ್ಟಿಕಲ್ 149 ಅಂಡರು ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಒಂದು 100 ರೂಪಾಯಿ ಖರ್ಚು ಮಾಡೈತಿ ಕೇಂದ್ರ ಸರ್ಕಾರ, 100 ರೂಪಾಯಿ ವೆಚ್ಚಗಳನ್ನು ಎದ್ರ ಮೇಲೆ ಡಿಫೆನ್ಸಿಗೆ ಎಷ್ಟು ಕೊಟ್ಟೈತಿ, ಶಿಕ್ಷಣಕ್ಕೆ ಎಷ್ಟು ಕೊಟ್ಟೈತಿ, ಅದಲ್ಲಿ ಯೂಸ್ ಆಗೈತೋ ಇಲ್ಲೋ ಪ್ರಾಪರ್ ಆಗಿ ಅನ್ನೋದನ್ನ ಪರಿಶೀಲನೆ ಮಾಡೋದು ಯಾರು? CAG ಅವರು. ನೆಕ್ಸ್ಟ್ ಏನು, ಕೇಂದ್ರ ಅಥವಾ ರಾಜ್ಯದ ಏನು ಆದಾಯ ಇನ್ಕಮ್ ಇಂದ ಏನು ಧನ ಸಹಾಯವನ್ನು ಪಡೆದಿರ್ತಾವೆ ಸಂಘ ಸಂಸ್ಥೆಗಳು, ಹೌದಾ, ಪ್ರಾಧಿಕಾರಗಳು, ಧನ ಸಹಾಯ ಏನು ಪಡೆದಿರ್ತಾವಲ್ಲ ಪ್ರಾಧಿಕಾರಗಳು, ಅವುಗಳ ಲೆಕ್ಕವನ್ನು ಪರಿಶೀಲಿಸ್ತಾರೆ ಇವರು. ಅವರು ಈಗ ಇಲ್ಲದೆ ನಾವೊಂದು ಏನೋ ಫಾರ್ ಎಕ್ಸಾಂಪಲ್ ಈಗ ನಾನು ಬ್ಯಾಂಕಿಂದ ಲೋನ್ ಆಡ್ ತೊಗೊಂಡಾನೆ ಆಡ್ ಮಾಡ್ಬೇಕಂತ ನಾನು ಹೇಳಿರ್ತಾನೆ, ಬಟ್ ನಾ ಆಡ್ ತೊಗೊಳೋದಿಲ್ಲ. ಏನು ಮಾಡಿಬಿಡ್ತಾನೆ, ಇಸ್ಪೆಕ್ಟೆಡ್ ಹಾಳು ಮಾಡಿಬಿಡ್ತಾನೆ.
ಹಂಗೆ ಮಾಡ್ಯಾನೋ ಇಲ್ಲೋ ಅಂತಂದು ಚೆಕ್ ಮಾಡಕ್ಕೆ ಏನು ಮಾಡ್ತಾರೆ, ಬ್ಯಾಂಕ್ನವ್ರು ಹೆಂಗೆ ಬರ್ತಾರಲ್ಲ ಹಂಗೆ CAG ಅವರು ಈ ಕೇಂದ್ರದಿಂದ ಅನುದಾನ ಪಡೆದ್ಮೇಲೆ ಅವರು ಯಾವ ರೀಸನ್ ಹೇಳ್ಕೊಂಡ್ರೆ ಅದಕ್ಕೆ ಅದು ಮಾಡ್ಯಾರಿಲ್ಲೋ ಅಂತಂದು ಇವ್ರು ಏನು ಮಾಡ್ತಾರೆ, ಚೆಕ್ ಮಾಡಕ್ಕೆ ಬರ್ತಾರೆ. ಇದು ಆರ್ಟಿಕಲ್ 149 ಅಂಡರ ಬರ್ತೈತಿ. ಇನ್ನೇನು ರಾಷ್ಟ್ರಾಧ್ಯಕ್ಷರು ಮತ್ತು ರಾಜ್ಯಪಾಲರ ವಿನಂತಿಯ ಮೇರೆಗೆ, ಯಾರ್ಯಾರು ರಾಜ್ಯಪಾಲರ ರಿಕ್ವೆಸ್ಟ್ ಮೇರೆಗೆ ಯಾವುದೇ ಪ್ರಾಧಿಕಾರದ ಪ್ರಾಧಿಕಾರ ಅಂತಲ್ಲ, ಯಾವುದೇ ಪ್ರಾಧಿಕಾರದ ಲೆಕ್ಕವನ್ನು ಪರಿಶೋಧನೆ ಮಾಡಬಹುದು. ಅಂದ್ರೆ ಸ್ಥಳೀಯ ಸಂಸ್ಥೆಗಳು ಇವು ಏನಿರ್ತಾವಲ್ಲ ಅವನ್ನ ಚೆಕ್ ಮಾಡ್ಬೋದು. ಹೊಳ್ಳಿ ಇವ್ರದ್ದು ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಯಾವ ಟೈಪ್ ಲೆಕ್ಕವನ್ನು ಇಡಬೇಕು ಅನ್ನೋದನ್ನು ಇವರು ಹೇಳ್ತಾರ, ಅದನ್ನು ವಿವರಿಸ್ತಾರ, ಅವರಿಗೆ ರಾಷ್ಟ್ರಾಧ್ಯಕ್ಷರಿಗೆ ಸಲಹೆಯನ್ನು ನೀಡ್ತಾರ. ಇದು ಆರ್ಟಿಕಲ್ 150 ಹೇಳ್ತದೆ ಇದ್ರ ಬಗ್ಗೆ. ಇನ್ನು ನೆಕ್ಸ್ಟ್ ಇವ್ರು ಏನು ಮಾಡ್ತಾರ, ಇವರು ತನ್ನ ಪರಿಶೀಲನಾ ವರದಿ ಏನಿರ್ತದಲ್ಲ, 15 ಜೊತೆ ಏನು ಪರಿಶೀಲನೆ ಮಾಡಿರ್ತಾರಲ್ಲ, ಆ ವರದಿಯನ್ನ ಯಾರ ಕಡೆ ಇರ್ತಾರ, ರಾಷ್ಟ್ರಾಧ್ಯಕ್ಷರ ಮುಂದೆ ಸಲ್ಲಿಸ್ತಾರ. ಹೌದಾ? ಅವರು ಸಲ್ಲಿಸಿದಂತ ವರದಿಯನ್ನು ಏನು ಮಾಡ್ತಾರ, ಪ್ರೆಸಿಡೆಂಟ್ ಉಭಯ ಸದನಗಳ ಮುಂದೆ ಎಲ್ಲೇ ಸಂಸತ್ತೊಳಗೆ ಏನು ಮಾಡ್ತಾರ, ಅಲ್ಲಿ ಏನು ಮಾಡ್ತಾರ, ಅವ್ರ ಮುಂದೆ ಇಡ್ತಾರೆ. ಇವ್ರು ಹಿಂಗೆ ಮಾಡ್ಯಾರಪ್ಪ, ಹಿಂಗೆ CAG ಅವ್ರು ತಂದು ಕೊಟ್ರು ನೋಡ್ರಿ ಅಂತಂದು ಇವ್ರು ಕೊಡುವಂಥ ವಿಧಿ ಏನು 151(1) ವಿಧಿಯೊಳಗೆ ಇವರು ಕೊಡ್ತಾರ. ಅದನ್ನ ಇವರು ಅವ್ರ ಮುಂದೆ ಇಡ್ತಾರ. ಇದನ್ನೇನು ಮಾಡ್ತಾರ, ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿ ಐತಲ್ಲ, ನೆನಪೈತನ, ಲೆಕ್ಕ ಪತ್ರಗಳ ಸಮಿತಿ ಏನೈತಲ್ಲ, ಆ ಸಮಿತಿ ಇದನ್ನು ಇನ್ನೊಂದ್ಸತಿ ಏನು ಮಾಡ್ತೈತಿ, ಕ್ರಾಸ್ ವೆರಿಫೈ ಮಾಡ್ತೈತಿ ಅಥವಾ ಪರಿಶೀಲಿಸುತ್ತದೆ. ನೆಕ್ಸ್ಟ್ ಇವರು ಇನ್ನೊಂದು ಇಂಪಾರ್ಟೆಂಟ್ ಕರ್ತವ್ಯ ಏನು, ಇವ್ರು ಏನು ಮಾಡ್ತಾರ, ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಏನೈತಲ್ಲ ಆ ಸಮಿತಿಗೆ ಇವರು ಮಾರ್ಗದರ್ಶಕ ಅಂತ ಕರೀತಾರೆ. ಇವ್ರನ್ನ ಯಾರನ್ನ, CAG ಅವ್ರನ್ನ ಮಾರ್ಗದರ್ಶಕ, ಸ್ನೇಹಿತ ಅಂತಂದು ಇವ್ರನ್ನ ಕರೀತಾರ. ಇದು ಇವರ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ನಾವು ಇಷ್ಟೊತ್ತನ ಡಿಸ್ಕಷನನ್ನು ಮಾಡಿದ್ವಿ. ಇನ್ನೊಂದೇನು, ಮಹಾ ನಿಯಂತ್ರಕ ಮತ್ತು ಲೆಕ್ಕ ಪರಿಶೋಧಕರ ಪಾತ್ರ ಏನಪ್ಪ ಅಂತಂದ್ರೆ, ಇವರು ಭಾರತ ಸಂವಿಧಾನವನ್ನು ಮತ್ತು ಹಣಕಾಸು ಆಡಳಿತ ಕ್ಷೇತ್ರದಲ್ಲಿ ಸಂಸತ್ತಿನ ಕಾನೂನನ್ನು ಎತ್ತಿ ಹಿಡಿಯುವ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ. ಅಂದ್ರೆ ಏನಪ್ಪ, ಹಣಕಾಸು ವಿಷಯದೊಳಗೆ ಕಾನೂನಿನ ಚೌಕಟ್ಟಿನೊಳಗೆ ಅವರು ಖರ್ಚು ಮಾಡಕತ್ತಾರೋ ಇಲ್ಲೋ, ಕಾನೂನಿನ ಚೌಕಟ್ಟು ದಾಟಿ ಹೊಂಟಾರೋ ಅನ್ನೋದನ್ನು ಇವ್ರೇನು ಮಾಡ್ತಾರೆ, A to Z ಕುಲಂಕುಷವಾಗಿ ಏನು ಮಾಡ್ತಾರೆ, ವೆರಿಫೈ ಮಾಡ್ತಾರೆ. ನಿಮಗೆ ಇನ್ನೊಂದು ನೆನಪಿರಲಿ, CAG ಅವರು ಹೊಣೆಯಾಗಿರುವುದು ಸಂಸತ್ತಿಗೆ ಮಾತ್ರ. ಇವ್ರೇನು ಮಾಡ್ತಾರೆ, ಇವರು ಸಂಸತ್ತಿಗೆ ಹೊಣೆಯಾಗಿರ್ತಾರೆ. ಯಾಕಂದ್ರೆ ಕಾರ್ಯಾಂಗದಿಂದ ಏನು ವೆಚ್ಚ ಮಾಡಿರ್ತತ್ತಲ್ಲ, ಆ ವೆಚ್ಚದ ಲೆಕ್ಕವನ್ನು ಸಂಸತ್ತಿನ ಪರವಾಗಿ ಇವ್ರು ಏನು ಮಾಡ್ತಾರೆ, ಪರಿಶೀಲನೆಯನ್ನು ಮಾಡ್ತಾರೆ. ಹಾಗಾಗಿ ಇವರು ಸಂಸತ್ತಿಗೆ ಮಾತ್ರ ಹೊಣೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಇದಿಷ್ಟು ಏನು ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾದ ಬಗ್ಗೆ ಮಾಹಿತಿ. ಸೊ ಮುಂದಿನ ಕ್ಲಾಸಲ್ಲಿ ಮತ್ತೆ ಇನ್ನು ಭಾಗ 6 ರಾಜ್ಯ ಸರ್ಕಾರದ ಬಗ್ಗೆ ನೋಡ್ಕೊತ ಹೋಗೋಣಂತ. ಸೊ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕು, ಶೇರು, ಸಬ್ಸ್ಕ್ರೈಬು ಅಂತೇನೆ ನಂತರ ಅದನ್ನೊಂದು ಚೂರು ಮಾಡಿರಿ. ಹಂಗೆ ನಾವು ಯೂಟ್ಯೂಬ್ನಾಗ ಒಂದು ಹೊಸದು ಗಂಟೆ ಕಟ್ಟೇವ್ರಿ. ಸೊ ಆ ಗಂಟೆಗೆ ಒಂದು ಡನ್ ಅಂತ ಬಾರಿಸ್ರಿ. ಯಾಕಂದ್ರೆ ನೆಕ್ಸ್ಟ್ ನಾವು ಮಾಡಿದ ವಿಡಿಯೋ ಮಾಡಿದ್ವಿ ಅಂದ್ರೆ ಸೀದಾ ನೋಟಿಫಿಕೇಷನ್ ನಿಮ್ಮ ಏನು ಡೈರೆಕ್ಟ್ ನಿಮ್ಮ ಫೋನಿಗೆ ಬರ್ತೈತಿ. ಯಾರಿಗೆ ಕಾನ್ಸ್ಟಿಟ್ಯೂಷನನ್ನು ಕಲಿಯೋಕೆ ಇಂಟ್ರೆಸ್ಟ್ ಐತಿ ದಯವಿಟ್ಟು ಅವರಿಗೆ ನಮ್ಮ ಪಾಠಶಾಲಾ ಅಕಾಡೆಮಿ ಯೂಟ್ಯೂಬ್ ಕ್ಲಾಸನ್ನು ಶೇರ್ ಮಾಡಿರಿ ಅಂತ ಹೇಳ್ತಾ ಎಲ್ಲರಿಗೂ ದತ್ತಗುರು ನಮಸ್ಕಾರ.